ಬಲೂನ್ ಇದ್ದರೆ ಸಾಕು, ನಿಮ್ಮ ಪಾತ್ರೆ ತೊಳೆಯುವ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಇದನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಿಮ್ಮ ಕೆಲಸವನ್ನು ಸುಲಭವಾಗಿಸುವಂಥ ಸೂಪರ್ ಟಿಪ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಿಮಗೆಲ್ಲರಿಗೂ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ. ಮೊದಲಿಗೆ ಒಂದು ಬಾಟಲ್ನ ತೊಗೊಳ್ಳಿ. ಬಾಟಲ್ನ ಮೇಲ್ಗಡೆ ಈ ರೀತಿ ಕ್ಯಾಪ್ಗಿಂತ ಸ್ವಲ್ಪ ಕೆಳಗಡೆ ಹೀಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಜಾಗನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ಕಟ್ ಮಾಡಿದ್ರೆ ಸಾಕು, ಜಾಸ್ತಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಏನು ಮಾಡಬೇಕು ಗೊತ್ತಾ, ಒಂದು ಬಿಸಿಯಾಗಿರುವಂತಹ ಒಂದು ಸೂಜಿನ ತೊಗೊಳ್ಳಿ, ಅಥವಾ ಏನಾದರೂ ಒಂದು ಸ್ವಲ್ಪ ಉದ್ದವಾಗಿರುವಂಥದ್ದು ಏನಾದರೂ ಬಿಸಿ ಮಾಡಿಬಿಟ್ಟು ತೊಗೊಳ್ಳಿ. ಅದರಿಂದ ಈ ರೀತಿ ಹೋಲ್ಗಳನ್ನು ಮಾಡ್ಕೊಳ್ಬೇಕು ಕ್ಯಾಪ್ ಮೇಲೆ. ನೋಡಿ, ಈ ರೀತಿಯಾಗಿ ಹೋಲ್ಗಳನ್ನು ಮಾಡಿ ಆಮೇಲೆ ನೀವು ಒಂದು ಬಲೂನ್ನ ತೊಗೊಳ್ಬೇಕಾಗತ್ತೆ. ಬಲೂನ್ನ ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಬಲೂನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಕಿಚನ್ಗೆ ಈಗೂ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ನೀವು ತಿಳಿದ್ರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ಇವಾಗ ಒಂದು ಸೈಡ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಬಾಟಲ್ನ ಯಾವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಆ ಜಾಗಕ್ಕೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇನ್ನೊಂದು ಟಿಪ್ ಇರುತ್ತಲ್ಲ, ಇನ್ನೊಂದು ಸೈಡು ಹಾಗೇ ಓಪನ್ ಇದೆ ನೋಡಿ, ಅದನ್ನು ನಲ್ಲಿಗೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ಈಸಿಯಾಗಿ ಇದು ಫಿಕ್ಸ್ ಆಗುತ್ತೆ. ನಿಮ್ಗೆ ಇನ್ನೂ ಟೈಟಾಗಿ ಬೇಕು ಅಂದರೆ ಹೀಗೆ ಬಿಟ್ಟರೆ ಆಗುತ್ತೆ. ಇನ್ನೂ ಟೈಟಾಗಿ ಬೇಕು ಅಂದರೆ ಒಂದು ರಬ್ಬರ್ ಬ್ಯಾಂಡ್ನ ಈ ರೀತಿ ಇದರ ಸುತ್ತಲೂ ಹೀಗೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಟೈಟ್ ಆಯಿತು. ಈ ರೀತಿ ನೀವು ಮಾಡಿಕೊಂಡು ನಂತರ ಇದು ಒಂದು ಫ್ಲೆಕ್ಸಿಬಲ್ ಆಗಿರುವಂಥ ಪೈಪ್ ಥರ ಕೆಲಸ ಮಾಡುತ್ತೆ. ನೀವು ಹೇಗೆ ಬೇಕಾದರೂ ಇದನ್ನ ರೊಟೇಟ್ ಮಾಡ್ಕೊಳ್ಬೋದು. ಈಸಿಯಾಗಿ ನೀವು ಎಲ್ಲ ಸಿಂಕ್ನ ಕ್ಲೀನ್ ಮಾಡೋದಕ್ಕೂ ಈಸಿಯಾಗಿರುತ್ತೆ, ಪಾತ್ರೆಗಳನ್ನು ವಾಶ್ ಮಾಡೋದಕ್ಕೂ ಈಸಿ ಆಗುತ್ತೆ. ಈ ರೀತಿ ಇದು ಈಸಿಯಾಗಿ ರೊಟೇಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ಈ ಟಿಪ್ಸ್ನ ಯೂಸ್ ಮಾಡಿಬಿಟ್ಟು ನೋಡಿ, ನಿಮ್ಮ ಕೆಲಸ ಸುಲಭ ಆಗುತ್ತೆ. ಆಮೇಲೆ ನೋಡಿ, ನಾನು ಇವಾಗ ವಾಶ್ ಮಾಡಿ ತೋರಿಸ್ತೀನಿ ಪಾತ್ರೆಗಳನ್ನು, ಹೆಂಗೆ ನಾನು ಈಸಿಯಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಶವರಲ್ಲಿ ಹೇಗೆ ನೀರು ಬರುತ್ತಲ್ಲ ಆ ರೀತಿ ನೀರು ಬರುತ್ತೆ. ನೀರು ಕೂಡ ನಮಗೆ ಜಾಸ್ತಿ ಬಳಕೆ ಆಗಲ್ಲ. ಇದರಿಂದ ತುಂಬ ಕಡಿಮೆ ನೀರಿನಲ್ಲೇ ನಾವು ಕೆಲಸನ ಮುಗಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾವು ಈಸಿಯಾಗಿಯೇ ನಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾನು ನೋಡಿ ಇವಾಗ ಪಾತ್ರೆನೂ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀರು ಕೂಡ ತುಂಬಾ ಕಡಿಮೆ ಖರ್ಚಾಗುತ್ತೆ ಇದರಿಂದ. ನೀವೇ ನೋಡ್ಬೋದು ಹೇಗೆ ನೀರು ಕಡಿಮೆಗೆ ಖರ್ಚಾಗ್ತಾ ಇದೆ. ಆದರೆ ನಿಮಗೆ ಪಾತ್ರೆಗಳಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀರು ಕಡಿಮೆ ಖರ್ಚಾದರೂ ಕೂಡ ಪಾತ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಜಾಸ್ತಿ ನೀರಿನ ಅವಶ್ಯಕತೆಯೂ ಇರೋದಿಲ್ಲ. ಈ ರೀತಿ ನೀವು ಈಸಿಯಾಗಿ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಈ ರೀತಿಯ ಸಿಂಪಲ್ ಆಗಿರುವಂಥ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಈಸಿಯಾಗಿ ನಾವು ನಮ್ಮ ಕೆಲಸಗಳನ್ನು ಕೂಡ ಮುಗಿಸ್ಕೊಳ್ಬೋದು. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.